ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲೇ ಹೇಳುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಎಲೆಕ್ಟಿವ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ, ಈ ಸಲ ಫಸ್ಟ್ ಟೈಮು ಥರ್ಡ್ ಸೆಮ್ ಅವ್ರಿಗೆ ಎಲೆಕ್ಟಿವ್ನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನೀವೇನಾದರೂ ಕೆಮಿಸ್ಟ್ರಿನ ಎಲೆಕ್ಟಿವ್ ಆಗಿ ತೊಗೊಂಡಿದ್ರೆ 2 ಯೂನಿಟ್ ಬರುತ್ತೆ. ಒಂದಕ್ಕೆ ಡೈರಿ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ, ಎರಡನೇದರಲ್ಲಿ ಕೆಮಿಸ್ಟ್ರಿ ಇನ್ ಡೈಲಿ ಲೈಫ್ ಅಂತ ಹೇಳ್ತಾರೆ. ಅದೇನೇನಾದರೂ ಇದ್ದರೆ ಅದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 7ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಬ್ರಿವರೇಜಸ್, ಕಾಫಿ, ಟೀ, ಅದನ್ನು, ಆಮೇಲೆ ಕೆಫಿನಾಸಿಸ್ ಸ್ಟಿಮ್ಯುಲೆಂಟು. ಸೊ ಕೆಫಿನ್ದು ಓವರ್ ಯೂಸ್ ಆಫ್ ಕೆಫಿನ್ ಆದರೆ ಏನಾಗುತ್ತೆ, ಕೆಫಿನ್ ನನ್ನ ಸಬ್ಸ್ಟೆನ್ಸಲ್ಲಿ ಇದೆಯಾ ಇಲ್ವಾ, ಅದನ್ನು ಇದ್ದರೆ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ನಾವು ಮ್ಯೂರಾಕ್ಸೈಡ್ ಟೆಸ್ಟ್ ಅಂತ ಹೇಳ್ತೀವಿ. ಅದರ ಬಗ್ಗೆ ಎಲ್ಲನೂ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ RCU SEP BSc ಥರ್ಡ್ ಸೆಮಿಸ್ಟರ್ OE ಅಂತ ಕೊಟ್ಟರೆ ಎಲ್ಲ ವಿಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಆ ರೀತಿಯಾಗಿ ನೀವು ಅಗೇನ್ ನಾನು ಡೈರಿ ಪ್ರಾಡಕ್ಟ್ 6 ಅಂತ ಕೊಟ್ಟಿದ್ದೀನಿ, ಯೂನಿಟ್ 1 ಅಂತ ಕೊಟ್ಟಿದ್ದೀನಿ. ಅದರದೇ ಪ್ರಕಾರ ನೀವು ಫಾಲೋ ಮಾಡ್ಕೊಂಡು ಹೋದರೆ ಈಸಿಯಾಗಿ ನಿಮಗೆ ಪಾಠ ಕೇಳ್ದಂಗೆ ಆಗುತ್ತೆ. ಅಗೇನ್ ಯೂನಿಟ್ 1ಅಲ್ಲಿ ಡೈರಿ ಪ್ರಾಡಕ್ಟ್ಸ್ ಇದೆ, ಆಲ್ರೆಡಿ ಅದರದ್ದು 4 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಂದ ನಾನು ಬ್ರಿವರೇಜಸ್, ಅದನ್ನು ಅಗೇನ್ ಬ್ರಿವರೇಜಸಲ್ಲಿ 3 ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅನಾಲಿಸಿಸ್ ಆಫ್ ಕೆಫಿನ್ ಇನ್ ಕಾಫಿ ಆ್ಯಂಡ್ ಟೀ, ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅನ್ಕೊ. ನಾವು ಬೆಳಗ್ಗೆ ಎದ್ದು ಕುಡಿಯುವಂಥ ಕಾಫಿ ಏನಿದೆಯಲ್ಲ, ಅದು ಫಸ್ಟು ಇಂಡಿಯಾದಲ್ಲಿ ಇರಲಿಲ್ಲ. ಅದು ಲೇಟ್ 17th ಸೆಂಚುರಿ ತನಕ ನಮ್ಮ ಇಂಡಿಯಾದಲ್ಲಿ ಬೆಳೀತಿರ್ಲಿಲ್ಲ. ಅದನ್ನು ಆ್ಯಕ್ಚುಲಿ ಮೆಕ್ಕಾದಲ್ಲಿ ಬಾಬಾ ಬುಡನ್ ಅನ್ನೋ ಒಬ್ಬ ಮದೀನಾ ಅಂತ ಏನು ಹೇಳ್ತಾರೆ, ಒಬ್ಬ ಸಂತ ಏನಿರ್ತಾನೆ, ಅವನೇನು ಮಾಡ್ತಾನೆ ಅಂತಂದರೆ ಮೆಕ್ಕಾಗೆ ಹೋಗ್ತಾನೆ. ಮೆಕ್ಕಾಗೆ ಹೋಗ್ಬೇಕಾದ್ರೆ ಅಲ್ಲೇನಾಗುತ್ತೆ ಅಂದರೆ ಇದನ್ನು ನೋಡ್ತಾನೆ, ಕಾಫಿ, ಅದು ಖುಷಿ ಆಗುತ್ತೆ ಅವನಿಗೆ, ಅಲ್ಲಿಂದ ತೊಗೊಂಡು ಬರ್ತಾನೆ. ಆ್ಯಕ್ಚುಲಿ ಆ ದೇಶದಿಂದ ಈ ದೇಶಕ್ಕೆ ತೊಗೊಳೋದಕ್ಕೆ ಪರ್ಮಿಷನ್ ಇಲ್ಲ. ಅವನೇನು ಮಾಡ್ತಾನೆ, ಕದ್ದು ತೊಗೊಂಬರ್ತಾನೆ, ಸ್ಮಗಲ್ಡ್. ಅದು ಬರೀ 7 ಬೀಜಗಳನ್ನ ಅಷ್ಟೇ ತೊಗೊಂಬರ್ತಾನೆ. ಯಾವಾಗ ಅಂತಂದರೆ 1670ಸಲ್ಲಿ ಇಟ್ ವಾಸ್ ಇಲೀಗಲ್ ಟು ಟೇಕ್ ದಿ ಕಾಫಿ ಸೀಡ್ಸ್ ಔಟ್ ಆಫ್ ಅರೇಬಿಯಾ ಅಟ್ ದಟ್ ಟೈಮ್. ಅವಾಗ ಹೊರಗಡೆ ತರೋಕ್ಕಾಗ್ತಿಲ್ಲ. ಎಮೀನ್ ಅಂತ ಆ ಜಾಗದಿಂದ ಏನು ಮಾಡ್ತಾನೆ, ಗೊತ್ತಿಲ್ದಂಗೆ ಕದ್ದು ತೊಗೊಂಡ್ಬರ್ತಾನೆ, ಸ್ಮಗಲ್ ಮಾಡ್ಕೊಂಡು ತೊಗೊಂಡು ಬರ್ತಾನೆ. ಅವನು ಚಂದ್ರಗಿರಿ ಹಿಲ್ಸ್, ಕರ್ನಾಟಕದಲ್ಲಿ ಏನಿದೆ ಚಿಕ್ಕಮಗಳೂರು ಅಂತ ಏನು ಹೇಳ್ತೀವಲ್ಲ ನಾವೀಗ, ಅಲ್ಲಿ ಏನು ಮಾಡ್ತಾನೆ, ಈ ಚಿತ್ರದಲ್ಲಿ ತೋರಿಸ್ತಿದ್ದೀವಲ್ಲ ಚಿಕ್ಕಮಗಳೂರು, ಸೊ ಅಲ್ಲಿ ಏನು ಮಾಡ್ತಾನೆ, ಚಂದ್ರಗಿರಿ ಹಿಲ್ಸಲ್ಲಿ ತೊಗೊಂಬಂದು ಹಾಕ್ತಾನೆ, ಪ್ಲ್ಯಾಂಟ್ ಮಾಡ್ತಾನೆ. ಯಾಕೆಂದರೆ ಅಲ್ಲಿದು ಮತ್ತು ಇಲ್ಲಿದು ಪರಿಸ್ಥಿತಿ ಒಂದೇ ಇತ್ತು. ಹಿಲ್ ಸ್ಟೇಷನಲ್ಲಿ ಬೆಳೀತಾ ಇದ್ರು ಅಲ್ಲಿ ಮೆಕ್ಕಾದಲ್ಲಿ. ಅವನು ಇಲ್ಲಿಂದ ಮೆಕ್ಕಾಗೆ ಹೋಗಿರ್ತಾನೆ, ಮುಸ್ಲಿಮ್ಸ್ ಅಂತ ಅವನು. ಆವಾಗ ಬಾಬಾ ಬುಡನ್ ಅಂತ ಆಮೇಲೆ ಏನು ಮಾಡ್ತಾನೆ ಅಂದರೆ ಇಲ್ಲಿ ತಂದು ಹಾಕ್ತಾರೆ. ಹಾಗಾಗಿ ಆ ಬೆಟ್ಟಕ್ಕೆ ಬಾಬಾ ಬುಡನ್ಗಿರಿ ಅಂತ ಹೇಳ್ತಿದ್ದಾರೆ. ಫಸ್ಟು ಕರ್ನಾಟಕದಲ್ಲೇ ಕಾಫಿ ಬೆಳೆಯೋಕ್ಕೆ ಶುರು ಮಾಡಿರುವಂಥದ್ದು. ಅದೇ ಥರ ಟೀನ ತೊಗೊಂಡ್ರೆ, ಟೀನು ನಮ್ಮ ಇಂಡಿಯಾದಲ್ಲಿ ಮುಂಚೆಯಿಂದ ಇರಲಿಲ್ಲ. ಅದಕ್ಕೆ ಒಂದು ಸ್ಟೋರಿ ಹೇಳ್ತಾರೆ. ಚೈನೀಸ್ ಎಂಪರರ್ ಶಿಶುವಾಂಗ್ ಅಂತ 2737 BCನಲ್ಲಿ ಅವನೇನು ಮಾಡ್ತಾನೆ, ಒನ್ ಡೇನಲ್ಲಿ ಕೆಲಸ ಮಾಡ್ತಿರ್ತಾರೆ. ಒಂದು ಸರ್ವೆಂಟ್ ಬಿಗ್ಯಾನ್ ಬಾಯ್ಲಿಂಗ್ ವಾಟರ್ ಫ್ರಮ್ ಹಿಮ್. ಎ ಡೆಡ್ ಲೀಫ್ ಫ್ರಮ್ ದಿ ವೈಲ್ಡ್ ಟೀ bush fell into the water. The servant did not notice it and presented the water to the emperor, who was tasting it. He found it was refreshing. ಇದು ಹೆಂಗಾಗತ್ತೆ ಅಂದರೆ, ಒಬ್ಬ ರಾಜ ಇರ್ತಾನೆ, ನೀರು ಬೇಕು, ಬಿಸಿ ನೀರು ಬೇಕು ಅಂತ ಹೇಳ್ತಾನೆ. ಆ ಅಡುಗೆ ಭಟ್ಟ ಏನು ಮಾಡ್ತಾನೆ, ಬಿಸಿ ನೀರನ್ನ ತೊಗೊಂಡು ಹೋಗ್ತಾನೆ. ಗೊತ್ತಿಲ್ದಂಗೆ ಏನಾಗುತ್ತೆ, ಗಾಳಿನಲ್ಲಿ ಹಾರಿಕೊಂಡು ಒಂದು ಟೀದು ಲೀಫ್ ಏನಿರ್ತಾರೆ ಅದು ಬಂದು ಬಿದ್ಬಿಟ್ಟು ಚೆನ್ನಾಗಿ ಕುದಿಸ್ತಾನೆ. ಆ ನೀರನ್ನ ಅವನು ಕೊಡ್ತಾನೆ. ಆವಾಗ ಈ ಟೀ ಕುಡಿದಾಗ ಅವ್ನಿಗೆ ರಿಫ್ರೆಶ್ ಅನಿಸುತ್ತೆ, ಏನೋ ಸಪ್ರೇಟ್ ಆಗಿದೆ, ಏನೋ ಚೇಂಜ್ ಆಗಿದೆ ಅಂತ. ಇಟ್ ಈಸ್ ಬಿಲೀವ್ಡ್ ದಟ್ ದ ಟೀ ವಾಸ್ ಬ್ರಾಟ್ ಟು ಇಂಡಿಯಾ ಬೈ ದಿ ಸಿಲ್ಕ್ ಕಾರ್ವನ್ಸ್ ದಟ್ ಟ್ರಾವೆಲ್ಡ್ ಫ್ರಮ್ ಚೈನಾ ಟು ಯುರೋಪ್ ಸೆಂಚುರೀಸ್ ಎಗೋ. ಇದು ಎಲ್ಲಿಂದ ಅಂತಂದರೆ ಚೈನಾಯಿಂದ ಆಮೇಲೆ ಇಂಡಿಯಾಗೆ ಅದು ಬಂತು ಅಂತ ಕತೆ ಹೇಳುತ್ತೆ. ಈ ರೀತಿಯಾಗಿ ಕಾಫಿ ಮತ್ತು ಟೀ ಏನಿದೆಯಲ್ಲ, ಅದು ನಮ್ಮ ಇಂಡಿಯಾದಲ್ಲಿ ಬೇಸಿಕಲಿ ನಾವು ಅಂದರೆ ನಮ್ಮದು ಒರಿಜಿನಲ್ ಫುಡ್ಡಾಗಿ ಅದನ್ನು ಬೆಳೀತಾ ಇರಲ್ಲ, ಬೇರೆ ಕಡೆಯಿಂದ ಬಂತು. ಅಗೇನ್ ಸೆಂಚುರೀಸ್ ಮುಂಚೆನೇ ಅದು ನಮಗೆ ಸಿಕ್ಕಾಗ್ತಾ ಇದೆ.
ಓಕೆ. ಅದೇ ಥರ ಏನು ಮಾಡ್ತೀವಿ ಅಂದರೆ ಕಾಫಿಗೆ ಸಬ್ಸ್ಟಿಟ್ಯೂಟ್ ಆಗಿ ಇನ್ನೊಂದನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಚಿಕೋರಿ ಅಂತ ಕರಿತೀವಿ. ಚಿಕೋರಿ ಇನ್ ಕಾಫಿ ಅಂತ ಹೇಳ್ತಾರೆ. ಆಫರ್ ಯೂಸ್ ಟು ಬ್ಲೆಂಡ್ ವಿತ್ ಅ ಲ್ಯಾಟೋ ಇನ್ ಎ ಲಿಕ್ವಿಡ್ ಕಾಫಿ ಎಕ್ಸ್ಟ್ರಾಕ್ಟ್. ಆ್ಯಕ್ಚುಲಿ ನಾವೇನು ಮಾಡ್ತೀವಿ, ಕಾಫಿ ಫಿಲ್ಟರ್ಸ್ನ ಮಾಡ್ಕೊಳ್ತೀವಿ, ಕಾಫಿ ಡಿಕಾಕ್ಷನ್ ಅಂತ ಮಾಡ್ತೀವಿ. ಆ ಡಿಕಾಕ್ಷನ್ ಮಾಡಬೇಕಾದ್ರೆ ಬರೀ ಕಾಫಿ ಇದ್ದರೆ ಅಷ್ಟು ಟೇಸ್ಟ್ ಆಗಲ್ಲ ಅಂತ ಅದಕ್ಕೆ ಬ್ಲೆಂಡ್ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡ್ತೀವಿ, ಚಿಕೋರಿ ಹಾಕ್ಕೊಳ್ತೀವಿ. ಇಟ್ ಈಸ್ ಆಫನ್ ಯೂಸ್ಡ್ ಆಸ್ ಎ ಕೆಫಿನ್ ಫ್ರೀ ಕಾಫಿ ಸಬ್ಸ್ಟಿಟ್ಯೂಟ್ ಡ್ಯೂ ಟು ಇಟ್ಸ್ ರಿಸಂಬಲ್ಸ್ ಇನ್ ಅರೋಮಾ ಆ್ಯಂಡ್ ಕಲರ್ ಟು ಕಾಫಿ. ಕೆಲವರಿಗೆ ನಾನು ಮುಂಚೆನೇ ಹೇಳ್ದಂಗೆ ಈ ಕೆಫಿನ್ ಅಂತ ಏನಿದೆಯಲ್ಲ ಅದು ಕೆಲವರಿಗೆ ಆಗುತ್ತೆ, ಕೆಲವರಿಗೆ ಆಗಲ್ಲ. ಅದು ಸ್ಟಿಮ್ಯುಲೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ನನಗೆ ಅದು ಬೇಡವೇ ಬೇಡ. ಅದೇ ನನಗೆ ಕಾಫಿನಲ್ಲಿ ಇರುವಂಥದ್ದನ್ನೇ ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡುವಂಥದ್ದು ಪ್ಲಾಂಟ್ ಎಕ್ಸ್ಟ್ರಾಕ್ಟೇ ಯಾವುದಿದೆ ಅಂತಂದರೆ ಅದಕ್ಕೆ ನಾವೇನಂತೀವಿ, ಚಿಕೋರಿ ಅಂತ ಹೇಳ್ತೀವಿ. ಅದಕ್ಕೆ ಕಾಫಿ ಸಬ್ಸ್ಟಿಟ್ಯೂಟ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಆದರೆ ಕಾಫಿಗೆ ತಂದೆ ಆದಂಥ ಟೇಸ್ಟ್ ಇರುತ್ತೆ, ಚಿಕೋರಿಗೆ ತಂದೆ ಆದಂಥ ಟೇಸ್ಟ್ ಇರುತ್ತೆ. ಆದರೆ ಈ ಚಿಕೋರಿ ಮತ್ತು ಕಾಫಿ ಪುಡಿದು ಟೇಸ್ಟ್ ಏನಾಗುತ್ತೆ, ಆಲ್ಮೋಸ್ಟ್ ಸೇಮ್ ಆಗುತ್ತೆ, ಒಂದಕ್ಕೊಂದು ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಹಾಗಾಗಿ ಏನು ಮಾಡ್ತಾ ಹೋಗ್ತಾರೆ, ಅವೆರಡನ್ನೂ ಆ್ಯಡ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಇನ್ನೊಂದು ರೀಸನ್ ಏನು ಅಂದರೆ, ಬರೀ ಕಾಫಿ ಹಾಕ್ತೀವಿ ಅಂತಂದರೆ ಬೆಲೆ ಜಾಸ್ತಿ ಆಗುತ್ತೆ, ಚಿಕೋರಿ ಇದ್ದಿದ್ರಲ್ಲಿ ಕಡಿಮೆ ಬೆಲೆನಲ್ಲಿರುತ್ತೆ. ಹಾಗಾಗಿ ಏನು ಮಾಡ್ತೀವಿ, ಅದಕ್ಕೆ ಸಬ್ಸ್ಟಿಟ್ಯೂಟೆಡ್ ಆಗಿ ಅದಕ್ಕೆ ಎಸ್ ಎ ಅಡಲ್ಟ್ರೆಂಟ್ ಅಂತಲೇ ನಾವು ಹೇಳ್ಬೋದು, ಅದನ್ನು ಯೂಸ್ ಮಾಡ್ತೀವಿ. ಬಟ್ ಎರಡೂ ಹಾಕಿದಾಗ ಆ ಟೇಸ್ಟ್ ಏನಾಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ನಿಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಚಿಕೋರಿನೂ ಆ್ಯಡ್ ಮಾಡ್ತಾರೆ. ನಾನು ಕೆಳಗಡೆ ಚಿತ್ರದಲ್ಲಿ ತೋರಿಸಿದ್ನಲ್ಲ, ಅದು ಚಿಕೋರಿ ಥರ ಇರುತ್ತೆ. ಟೀ ಆ್ಯಂಡ್ ಕಾಫಿ ಹ್ಯಾಸ್ ನೋ ನ್ಯೂಟ್ರಿಟಿವ್ ವ್ಯಾಲ್ಯೂ, ಕನ್ಸ್ಯೂಮ್ಡ್ ಮೈನ್ಲಿ ಫಾರ್ ಇಟ್ ಸ್ಟಿಮ್ಯುಲೇಟಿಂಗ್ ವ್ಯಾಲ್ಯೂ. ಆ್ಯಕ್ಚುಲಿ ಕಾಫಿ ಮತ್ತು ಟೀಯಿಂದ ನನಗೆ ಯಾವುದೇ ರೀತಿಯಾದಂಥ ದೇಹಕ್ಕೆ ಬೇಕಾಗಿರುವಂಥ ಪ್ರೋಟೀನ್ಸ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಅಥವಾ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಆಗಿರ್ಬೋದು, ನನಗೆ ಯಾವುದೇ ರೀತಿಯಾದಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಸಿಕ್ಕಲ್ಲ. ಆದರೆ ಅದನ್ನು ಯಾಕೆ ಕುಡಿತೀವಿ ಅಂದರೆ, ಅದು ಕುಡಿದ್ರೆ ಈಗ ನಿದ್ರೆ ನನಗೆ ತಡಿಬೇಕು, ಜಾಸ್ತಿ ಹೊತ್ತು ಓದಬೇಕು, ಸೊ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸ್ಟಿಮ್ಯುಲೇಟಿಂಗ್ ವ್ಯಾಲ್ಯೂ ಇದೆ ಅಂತ ನಾವು ಅದನ್ನು ಹಾಕ್ಕೊಳ್ತೀವಿ. ಅಲರ್ಟ್ನೆಸ್ನ ಇನ್ಕ್ರೀಸ್ ಮಾಡುತ್ತೆ, ನನಗೆ ನಿದ್ರೆ ಬರ್ತಿದ್ರೆ ತಡಿಯೋಕ್ಕೆ ಇದು ಮಾಡುತ್ತೆ. ಅದೇ ಥರ ಇಟ್ ಹ್ಯಾಸ್ ಎ ಲೆಕ್ಸಟಿವ್ ಎಫೆಕ್ಟೂ ಇದೆ. ಸೊ ಇದೆಲ್ಲ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಟೀ ಆ್ಯಂಡ್ ಕಾಫಿಗೆ ಅಡಿಕ್ಷನ್ ಹಾಕ್ತೀವಿ. ಈ ಲ್ಯಾಕ್ಸೇಟಿವ್ ಎಫೆಕ್ಟ್ ಅಂತಂದರೆ ಜಾಸ್ತಿ ಯೂರಿನ್ ಹೋಗಬೇಕು ಅಂತ ನನಗೆ ಅನಿಸುತ್ತೆ, ಅದು ಆ ಥರ ಆಗುತ್ತೆ. ಮೋಸ್ಟ್ ಪೀಪಲ್ ಕನ್ಸ್ಯೂಮ್ ಅಬೌಟ್ 3 cups ಆಫ್ ಕಾಫಿ ಎ ಡೇ ಆ್ಯಂಡ್ ದಸ್ 300 mg ಆಫ್ ಕೆಫಿನ್. ಎಷ್ಟಿರುತ್ತೆ ಅಂತಂದರೆ 3 ಕಪ್ ಕಾಫಿ ಕುಡಿತೀನಿ. ಅಗೇನ್ ದ ಡಿಪೆಂಡ್ಸ್ ಅಪಾನ್ ವಾಟ್ ಇಸ್ ದ ಅಮೌಂಟ್ ಆಫ್ ಕಾಫಿ ಇದೆ, ವಾಟ್ ಇಸ್ ದ ಅಮೌಂಟ್ ಆಫ್ ಚಿಕೋರಿ ಇಸ್ ಪ್ರೆಸೆಂಟ್ ಇನ್ ಮೈ ಕಾಫಿ ಪೌಡರ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3 ಕಪ್ಪು ನಾವು ಕಾಫಿ ಕುಡಿತೀನಿ ಅಂತಂದರೆ 300 grams ಕೆಫಿನ್ ನನಗೆ ಬರುತ್ತೆ. ವೈಲ್ ಕಾಫಿ ಇಸ್ ಎ ಸ್ಟಿಮ್ಯುಲೆಂಟ್, ಇಟ್ಸ್ ಎಕ್ಸೆಸಿವ್ ಯೂಸ್ ಕೆನ್ ಕಾಸ್ ಅನ್ಡಿಸೈರಬಲ್ ಎಫೆಕ್ಟ್ಸ್ ಆನ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಸೊ ಕೆಲವರಿಗೆ ನೀವು ಕೇಳಿರ್ಬೋದು, ಕಾಫಿ ಇಲ್ಲ ಅಂದರೆ ಎದ್ದ ತಕ್ಷಣ ಕಾಫಿ ಕುಡಿಲಿಲ್ಲ ಅಂತಂದರೆ ಹುಚ್ಚರಂಗೆ ಆಗ್ಬಿಡ್ತಾರೆ ಅವರು, ಅಂದರೆ ಹೇಳ್ದಂಗೆ ಅಡಿಕ್ಟಿವ್ ಆಗಿಬಿಡ್ತಾರೆ. ಸೊ ನನಗೆ ಸ್ಟಿಮ್ಯುಲೆಂಟ್ ಆಗಿ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು, ಅದನ್ನು ಓವರ್ ಡೋಸ್ ನಾನು ಜಾಸ್ತಿ ಕುಡಿಯೋಕ್ಕೆ ಶುರು ಮಾಡ್ತೀನಿ ಅಂದರೆ ಫಿಸಿಕಲ್ ಮತ್ತು ಮೆಂಟಲಿ ನನಗೇನಾಗುತ್ತೆ, ಅದು ತೊಂದರೆ ಮಾಡ್ತಾ ಹೋಗುತ್ತೆ. ಕ್ರೋನಿಕ್ ಕೆಫಿನ್ ಇಂಟಾಕ್ಸಿಕೇಶನ್ ರಿಸಲ್ಟ್ಸ್ ಇನ್ ಎ ನಂಬರ್ ಆಫ್ ಸಿಂಪ್ಟಮ್ಸ್ ವಿಚ್ ಇನ್ಕ್ಲೂಡ್ಸ್ ಸ್ಲೀಪ್ ಡಿಸ್ಟರ್ಬೆನ್ಸ್, ಫ್ರೀಕ್ವೆಂಟ್ ಯೂರಿನೇಷನ್, ಮಸಲ್ ಟೆನ್ಷನ್, ಜಿಟಿಸ್ನೆಸ್ ಆ್ಯಂಡ್ ಆಂಗ್ಸೈಟಿ ಎಕ್ಸೆಟ್ರಾ. ಸೊ ಇದು ಎಷ್ಟು ಕುಡಿಬೇಕೋ ಅಷ್ಟೇ ಕುಡಿಬೇಕು, ಅದಕ್ಕಿಂತ ಜಾಸ್ತಿ 10 ಕಪ್ ಕುಡಿತೀನಿ, 15 ಕಪ್ ಕುಡಿತೀನಿ ಒಂದು ದಿವಸಕ್ಕೆ ಅಂತ. ಕೆಲವರು ದೇ ಹ್ಯಾವ್ ಎ ಹ್ಯಾಬಿಟ್, ಹೋಗೋದು ಆಗಲೆಲ್ಲ ಕ್ಯಾಂಟೀನ್ಗೆ ಹೋಗೋದು, ಆಗಲೆಲ್ಲ ಹತ್ತಿರದಲ್ಲಿರುವಂಥ ಹೋಟ್ಲಿಗೆ ಹೋಗೋದು, ಅಥವಾ ಮನೇಲಿರುವಂಥ ಹೆಣ್ಮಕ್ಳುಗಳಾದರೆ ಏನು ಮಾಡ್ತಾರೆ ಅಂದರೆ, ಯಾರೋ ನೆಂಟರು ಬರ್ತಾರೆ, ಯಾರೋ ಗೆಸ್ಟ್ ಬಂದರು ಅಂತಂದರೆ ಅವರು ಮಾಡಿದಾಗ ತಾವು ಕುಡಿಯುವಂಥದ್ದು. 4 ಜನ ಗೆಸ್ಟ್ ಬಂತಂದರೆ ಅಲಾಂಗ್ ವಿತ್ 3 times ನಾವು ದಿನ ಕುಡಿಯೋದ್ರ ಜೊತೆಗೆ ಒಂದು 4 ಆ ರೀತಿ ಆದಾಗ ಅವಾಗ ಏನಾಗುತ್ತೆ, ಕೆಫಿನ್ ನನ್ನ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಸೇರಿಕೊಂಡಾಗ ಸೊ ಅವಾಗ ಏನಾಗುತ್ತೆ, ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಕರೆಕ್ಟಾಗಿ ನಿದ್ರೆ ಮಾಡೋದಕ್ಕೆ ಆಗಲ್ಲ, ಫ್ರೀಕ್ವೆಂಟಾಗಿ ಯೂರಿನ್ಗೆ ಹೋಗಬೇಕು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ, ಮಸಲಲ್ಲಿ ಟೆನ್ಷನ್ ಶುರು ಆಗುತ್ತೆ, ಜಿಟರ್ನಿನೆಸ್, ಅಯ್ಯೋ ಒಂಥರ ಇರಿಟೇಷನ್ ಆಗುವಂಥದ್ದು, ಆಂಗ್ಸೈಟಿ ಆಗುವಂಥದ್ದು, ಇದೆಲ್ಲನೂ ನಮಗೆ ಆಗ್ತಾ ಹೋಗುತ್ತೆ. ಆದರೆ ಓಕೆ, ನಾನು ಕೊಟ್ಟಿರುವಂಥ ಕಾಫಿ ಪೌಡ್ರಲ್ಲಿ, ನಾನು ಕೊಟ್ಟಿರುವಂಥ ಟೀನಲ್ಲಿ ಎಷ್ಟು ಅಮೌಂಟ್ ಆಫ್ ಕೆಫಿನ್ ಇದೆ ಅಂತ ನಾನು ಹೆಂಗೆ ಐಡೆಂಟಿಫೈ ಮಾಡ್ಬೋದು? ಸೊ ಕೆಮಿಸ್ಟ್ರಿ ಆಗಿರೋದಕ್ಕೋಸ್ಕರ ಕೆಮಿಕಲ್ ಟೆಸ್ಟ್ ಮಾಡಿ ಅದಿದೆಯಾ ಇಲ್ವಾ ಅಂತ ನಾನು ಫಸ್ಟ್ ಚೆಕ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮುರಾಕ್ಸೈಡ್ ಟೆಸ್ಟ್ ಅಂತ ಕರೀತಾರೆ. Small amount of a caffeine is taken in a porcelain dish and a small amount of potassium chloride and a drop of HCl evaporate to dryness exposed to ammonia vapors. ಈಗ ಏನು ಮಾಡ್ತೀವಿ ಅಂತಂದರೆ, ಒಂದು ಟೆಸ್ಟ್ ಟ್ಯೂಬಲ್ಲಿ ನಿಮ್ಗೆ ಯಾವುದು ಕಾಫಿ ಪೌಡ್ರ್ ಇದೆಯೋ ಅಥವಾ ಟ್ರೀನಲ್ಲಿ ನಿಮಗೆ ಕೆಫಿನ್ ಯಾವುದ್ರಲ್ಲಿ ಇದೆ ಅಂತ ನೀವು ಚೆಕ್ ಮಾಡಬೇಕಲ್ಲ, ಅದನ್ನು ಚೆಕ್ ಮಾಡೋಕ್ಕೆ ಅದರದ್ದು ಸ್ಮಾಲ್ ಅಮೌಂಟ್ನ ತೊಗೊಳ್ತೀವಿ. ಯೂಶಲಿ ಪೆಟ್ರಿ ಡಿಶಲ್ಲಿ ತೊಗೊಳ್ತೀವಿ, ಓಪನ್ ಆಗಿರುವಂಥದ್ದು ಒಂದು
ಕಂಟೈನರಲ್ಲಿ ತೊಗೊಳ್ತೀವಿ, ಅದಕ್ಕೆ ಪೊಟ್ಯಾಷಿಯಂ ಕ್ಲೋರೈಡ್ ಹಾಕ್ತೀವಿ, 1 ಡ್ರಾಪ್ HCl ಹಾಕಿ ಚೆನ್ನಾಗಿ ಹೀಟ್ ಮಾಡ್ತೀವಿ. ಎಲ್ಲಿ ತನಕ ಹೀಟ್ ಮಾಡ್ತೀವಿ ಅಂದರೆ ಅಲ್ಲಿರುವಂಥದ್ದು ಎಲ್ಲನೂ ಏನಾಗಬೇಕು, ಡ್ರೈ ಆಗಬೇಕು. ಆ ಡ್ರೈ ಆಗಿರೋದಕ್ಕೆ ಅಮೋನಿಯಾ ವೇಪರ್ಸ್ಗೆ ಆ ವೇಪರ್ಸ್ನ ಎಕ್ಸ್ಪೋಸ್ ಮಾಡಿದಾಗ ಏನಾದರೂ ಪಿಂಕ್ ಕಲರ್ ಬಂತು ಅಂದರೆ ದಟ್ ಕನ್ಫರ್ಮ್ಸ್ ದಿ ಕೆಫೀನ್ ಆ್ಯಂಡ್ ಅದರ್ ಪ್ಯೂರಿನ್ ಡೆರಿವೇಟಿವ್ ಇದೆ ನನ್ನ ಸಬ್ಸ್ಟೆನ್ಸಲ್ಲಿ ಅಂತ ನನಗೆ ಗೊತ್ತಾಗುತ್ತೆ. ಸೊ ಕೆಲವೊಂದ್ಸಲ ಏನು ಮಾಡ್ತಾರೆ, ಕಾಫಿನಲ್ಲಿ ಇದೆಯಾ ಇಲ್ವಾ, ಇದ್ರೆ ಎಷ್ಟು ಅಮೌಂಟ್ ಇದೆ ಅಂತ ನಾನು ಚೆಕ್ ಮಾಡೋಕ್ಕಿಂತ ಮುಂಚೆ ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ಮ್ಯೂರಾಕ್ಸೈಡ್ ಟೆಸ್ಟ್ನ ಮಾಡಿ ಅದಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ತೀನಿ. ಸೊ 1 ml ಆಫ್ ದಿ ಆಲ್ಕಲಾಯ್ಡ್ ಸೊಲ್ಯೂಷನ್, ನನಗೆ ಯಾವುದರಲ್ಲಿ ಕಾಫಿ ಟೀ ಇದೆ ಅಂತ ಏನು ಹೇಳ್ತೀನ, ಕೆಫಿನ್ ಇದೆ ಅಂತ ಹೇಳ್ತೀನಿ, ಅದನ್ನು ತಗೊಳ್ತೀನಿ. ಅದನ್ನು ಏನು ಮಾಡ್ತೀನಿ, ಎವಾಪರೇಟ್ ಡ್ರೈನೆಸ್ ಮಾಡ್ತೀನಿ, ಕೂಲ್ ಮಾಡಿದ್ಮೇಲೆ ಅದಕ್ಕೆ ಏನು ಮಾಡ್ತೀನಿ, 2 to 3 ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟ್, ಯಾಕಂದರೆ ಕಾಫಿ ಅಂದರೆ ಅದು ಲಿಕ್ವಿಡಲ್ಲಿರುತ್ತೆ, ಎವಾಪರೇಟ್ ಮಾಡಿ ಸಾಲಿಡಿಗೆ ತೊಗೊಂಡು ಬರ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ಕಾನ್ಸಂಟ್ರೇಟ್ HCl ಹಾಕ್ತೀನಿ. ಅದೇ ಥರ ಪೊಟ್ಯಾಷಿಯಂ ಕ್ಲೋರೈಡ್ ಹಾಕಿ ಮತ್ತೆ ಹೀಟ್ ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ, ಈ ಥರ ಯೆಲ್ಲೋ ಕಲರ್ ಆಗುತ್ತೆ. ಮತ್ತೆ ಹೀಟ್ ಮಾಡಿದಾಗ ಏನಾಗುತ್ತೆ, ಅದು ಈ ಥರ ರೆಡ್ ಕಲರ್ ಆಗುತ್ತೆ. ಅದಕ್ಕೆ 2 to 3 ಡ್ರಾಪ್ಸ್ ಆಫ್ ಅಮೋನಿಯಾ ಸೊಲ್ಯೂಷನ್ಸ್ ಹಾಕಿದಾಗ ನಿಮಗೆ ಈ ಕಲರ್ ಪಿಂಕ್ ಕಲರ್ ಬರುತ್ತೆ. ಪಿಂಕ್ ಕಲರ್ ಬಂತು ಅಂತಂದರೆ ಯು ಆರ್ ಗೋಯಿಂಗ್ ಟು ಸೇ ದಟ್ ಮೈ ಸಬ್ಸ್ಟೆನ್ಸಲ್ಲಿ ನನಗೆ ಅದೇ ಅಂತ ಗೊತ್ತಾಗುತ್ತೆ. ಈ ರೀತಿಯಾಗಿ ನಾನು ಕೊಟ್ಟಿರುವಂಥ ಸಬ್ಸ್ಟೆನ್ಸಲ್ಲಿ ಕೆಫೀನ್ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತೀನಿ. ಮ್ಯೂರಾಕ್ಸೈಡ್ ಟೆಸ್ಟ್ ಅಂತ ಕರೀತಾರೆ. ಯು ಕೆನಾಟ್ ಮೇಕ್ ಎವ್ರಿ ಒನ್ ಹ್ಯಾಪಿ, ಯು ಆರ್ ನಾಟ್ ಎ ಕಾಫಿ. ಸೊ ಕಾಫಿನಲ್ಲಿ ಏನಾಗುತ್ತೆ ಅಂದರೆ ಎಲ್ಲರಿಗೂ ಒಬ್ಬರಿಗೆ ಹಾಲು ಜಾಸ್ತಿ ಬೇಕಾಗತ್ತೆ, ಒಬ್ಬರಿಗೆ ಡಿಕಾಕ್ಷನ್ ಜಾಸ್ತಿ ಬೇಕಾಗತ್ತೆ, ಒಬ್ಬರಿಗೆ ಸಕ್ಕರೆ ಬೇಕಾಗತ್ತೆ, ಸಕ್ಕರೆ ಇಲ್ದೆಲ್ಲ ಕುಳಿತಾರೆ, ಹಾಲಿಲ್ದೆಲ್ಲ ಕುಳಿತಾರೆ. ತಮ್ಮದೇ ಆದಂಥ ಇದರಲ್ಲಿ ಖುಷಿ ಕಾಫಿ ಏನು ಮಾಡುತ್ತೆ, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಪ್ರಪೋರ್ಷನಲ್ಲಿ ಬೇರೆ ಬೇರೆ ಥರ ಅದು ಹ್ಯಾಪಿನೆಸ್ ಕೊಡ್ತಾ ಹೋಗುತ್ತೆ. ಆದರೆ ಹ್ಯೂಮನ್ ಬೀಯಿಂಗ್ಸ್ ಆ ಥರ ಕೊಡೋಕ್ಕಾಗಲ್ಲ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.